ಅಯ್ಯೋ ನಿಧಾನಕ್ಕೆ ಬನ್ರಮ್ಮ ತಾಯಿಗಳ. ಬಸ್ಸು ನಿಂತ್ಕೊಂಡೇ ಇರುತ್ತೆ, ಏನು ಓಡೋಗಲ್ಲ, ನಿಧಾನಕ್ಕೆ ಬನ್ರಿ. ಈ ಕಡೆ ಬಂದ್ಬಿಟ್ಟು ನೀನು ಏನ್ ಶಾರದಕ್ಕ, ಈ ಪಾಟಿ ಜನ ಬಸ್ ತಾಕ್ ನಿಂತ್ಕೊಂಡ್ರೆ ಸಾಕು, ಅವರೇ ಮೇಲ್ ಕತ್ತಿಸ್ಬಿಡ್ತಾರೆ. ನಾವೇನ್ ಹತ್ತೋದೇ ಬೇಡ ಬಿಡು, ಎಲ್ಲ ಫ್ರೀ ಬಸ್ ಮೈನೆ. ಅಪ್ಪ ಹಂಗ್ ನೂಕ್ಲಾಡ್ಬೇಡ್ರು. ಯಾರು ಕೆಳಗಡೆ ಒಬ್ರು ಬಿದ್ದು ತಲೆ ಹೊಡ್ಕೊಂಡ್ರೆ ಸಾಕು, ಎಲ್ಲ ನಮ್ಮ ತಲೆ ಮೇಲೆ ಬರುತ್ತೆ. ನಿಮ್ಗೇನು ಅಲ್ಲಿಂದ ಇನ್ನೊಂದು ಬಸ್ ಬರ್ತೈತೆ, ನಿಂತ್ಕೊಳ್ರಿ. ಇವೆಲ್ಲ ಫುಲ್ಲು ಜನ ಹತ್ಬೇಡ್ರಿ ಇಲ್ಲಿ. ಹಿಂದೆ ಇಳೇಮ್ಮ ನೀನ್ ಫಸ್ಟ್ ಕೆಳಗಡೆ ಬಸ್ ಬರ್ತೈತಿರಮ್ಮ. ಹಿಂದೆಗಡೆ ಒಬ್ಬೊಬ್ರೆ ಹತ್ರ ಏನ್ ಕಂಗಾಡ್ತೀರಾ? ಅವ್ರು ಬರ್ತಾರೆ, ನೀನು ಹೋಗಮ್ಮ ಫಸ್ಟು. ಆ ಫೋನ್ ಬಿಟ್ಟು ಫಸ್ಟ್ ಮೇಲಕ್ಕೆ ಹತ್ರಮ್ಮ ನೀವು, ಆಮೇಲೆ ಫೋನ್ ಇಟ್ಕೊಳ್ರಿ ನೀವು. ಈ ಹೆಣ್ಣಕ್ಕೊಂದು ಶೋಕಿ ಆಗ್ಬಿಟ್ಟದಿರು. ಆ ಫೋನ್ ಕೈಯಾಗೆ ಇಟ್ಕೊಂಡು ಮೇಲ್ ಕತ್ತದು, ಆ ಫೋನ್ ಕೈಯಾಗೆ ಇಟ್ಕೊಂಡು ಕೆಳಕಿಡಿಯೋದು. ಆ ಬಸ್ಸಾಗ ಕುಂತಾಗೂ ಮಾತಾಡ್ತಾರೆ, ರೋಡಲ್ಲಿ ಹೋಗ್ಬೇಕಾದ್ರೂ ಮಾತಾಡ್ತಾನೆ ಇರ್ತಾವ. ಅದು ಏನ್ ಮಾತಾಡ್ತಾವೋ ಏನೋ. ಅಯ್ಯೋ ನಮ್ಮ ಮೈಕ್ಳು ಹೇಳ್ತಾ ಇದ್ರು, ಏನ್ ಬಸ್ಸಾಗ ಫುಲ್ ಜಗಳಗಳು ಆಡ್ತಾರಂತ ಸೀಟ್ಗೋಸ್ಕರ. ಏನ್ ನೂಕ್ಳು. ಓಹೋ ಫ್ರೀ ಬಿಟ್ಟಿದ್ದು. ನಮ್ಮ ಹೆಣ್ಣಕ್ಳು ಫುಲ್ ಸ್ಟ್ರಾಂಗ್ ಅಂದ್ಬಿಟ್ಟು ಇದ್ರಲ್ಲಿ ತೋರಿಸ್ತಾವ್ರು. ಆ ಸೀಟ್ಗಳನ್ನೇ ಮುರಿದಾಕ್ಬಿಡ್ತಾರೆ. ಫ್ರೀ ಕೊಟ್ಟಾರ ಮಕ್ ಬೆಂಕಿ ಹಾಕಬ್ಬ. ಒಂದಲ್ಲಿ ಕೊಟ್ಬಿಟ್ಟು ಎರಡಲ್ಲಿ ಕಿತ್ಕೊಂತಾರ ಅಂತವ್ರವ್ರು. ಪಾಪ ಈ ಕೆಲ್ಸಕ್ಕೋಗೋರ್ಕ ಇಸ್ಕೋಗೋರ್ಕ ಎಷ್ಟು ತೊಂದರೆಗಳು ಆಯ್ತದೆ, ಅದನ್ನೆಲ್ಲ ಅವ್ರು ಬಂದು ನೋಡಾರೆ. ಏನ್ ನೂಕ್ಲಮ್ಮ ಈ ಜನ. ತಾಯಿ ಅದು ಎಲ್ಕೊಯ್ತಾರೋ ಏನೋ. ಇಷ್ಟು ಜನನು ಬೆಳಗ್ಗೆ ಆದ್ರೂ ಇಷ್ಟು ಜನ ಇರ್ತಾರೆ, ಸಂಜೆ ಆದ್ರೂ ಇಷ್ಟು ಜನ ಇರ್ತಾರೆ. ಒತ್ತುಂಡ್ರು ಒತ್ತು ಮುಳುಗಿದ್ರು ಇಷ್ಟು ಜನ ಹೋಯ್ತಾನೆ ಇದ್ರೆ ಬಸ್ಸಲ್ಲಿ. ಪಾಪ ಸಂಜೆ ಹೊತ್ತು ಬರೋರು ಪಾಪ ನನ್ನ ಮಗ ಬೆಳಗ್ಗೆ ಒತ್ತರನೇ ಹೋಯ್ತಾನೆ, ಬಸ್ ಕಾಯ್ತಾನೆ. ಅರ್ಧ ಗಂಟೆಗೊಂದು ಬರ್ತದಂತೆ ಬಸ್ಸು. ಹಂಗಾದ್ರೆ ಪಾಪ ಅವ್ನು ಯಾವಾಗ ಹೋಗ್ಬೇಕು ಹೇಳು? ಒತ್ತು ಮುಳುಗ್ದಾಗ ಬಸ್ಸು ಬಾಕ್ಲಾಗ ಎಣ್ಣೆಕ್ಲೇ ನಿಂತ್ಕೊಂಡಿರ್ತಾರಂತೆ. ಪಾಪ ಗಂಡೈಕ್ಳಿಗೂ ಜಾಗ ಬೇಡವೆ, ಅವ್ರೆಲ್ಲ ಹೋಗ್ಬೇಕು ಪಾಪ. ನನ್ನ ಮಕ್ಳು ಹೇಳ್ತಾ ಇದ್ಲು, ಏನು ಬಾಕ್ಲ ನಿಂತ್ಕೊಂಡು ನೇತಾಡ್ತಾರಂತ ಹೆಣ್ಣೈಕ್ಳು. ಅವ್ರಿಗೇನು ಕಟ್ಟಿ ಧೈರ್ಯ ಇರ್ಬೇಕು ನೋಡು. ಡಬಲ್ ಗುಂಡಿಗೆ ಇರ್ತದೆ ಅಕ್ಕ ಅವ್ರಿಗಂತೂ. ಎಕ್ಸ್ಕ್ಯೂಸ್ ಮೀ ಸರ್, ಸ್ವಲ್ಪ ದಾರಿ ಬಿಡ್ತೀರಾ? ಸೀಟ್ ಹತ್ರ ಹೋಗ್ತೀನಿ. ಬನ್ನಿ ಮೇಡಮ್, ಬನ್ನಿ. ನಿಮ್ಗೋಸ್ಕರನೇ ಸೀಟ್ ಖಾಲಿ ಇದೆ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ ಮೇಡಮ್. ಒಳಗಡೆ ಬನ್ನಿ, ಸೀಟ್ ಖಾಲಿ ಇದೆ, ಕೂತ್ಕೊಳ್ಳಿ ಆರಾಮಾಗಿ. ಯಾಕೆ ನಿಂತ್ಕೊಂಡೇ ಇದ್ದೀರಾ? ಇಲ್ಲ ಸರ್, ನಾನು ನೆಕ್ಸ್ಟ್ ಸ್ಟಾಪ್ ಹೇಳ್ಕೊತೀನಿ, ಅದಕ್ಕೋಸ್ಕರ ಅಷ್ಟೇ. ಸುಮ್ಮನೆ ಆಮೇಲೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಅಣ್ಣ ಮಕ್ಳನ್ನ ಹತ್ತಿಸ್ಕೋಬೇಡ ಅಣ್ಣ, ಎಲ್ಲ ಪಾಸ್ ಇಟ್ಕೊಬಂದ್ಬಿಡ್ತವೆ. ಇಲ್ಲ ನೀವೆಲ್ಲ ಯಾಕ್ರ ಬರ್ತೀರಾ? ಪಾಸ್ ಇಟ್ಕೊಂಡು ಪಾಸ್ ಅಂಕಲ್ ಅಂತ ಬಂದ್ಬಿಡ್ತೀರಾ? ನನ್ನ ಮಗನೇ ಚೋಟ್ ಉದ್ದ ಇಲ್ಲ, ಎಷ್ಟ ಮಾತಾಡ್ತೀಯಲ್ಲಿ? ಹೋಗು ಪಾಸ್ ಓಪನ್ ಮಾಡಿ ಇಟ್ಕೋ. ಆಮೇಲೆ ನಾನು ಬಂದಿದ ತಕ್ಷಣ ಬ್ಯಾಗಲ್ಲಿ ಹುಡ್ಬೇಡ ನೀನು. ಈಗಿನ ಐಕ್ಳು ಒಂದ್ ಮಾತಾಡ್ರೆ 100 ಮಾತಾಡ್ತಾರಮ್ಮ. ಈಗಿನ ಐಕ್ಳ ಹತ್ರ ಮಾತಾಡೋಕ್ ಬೆಲೆ ಕಷ್ಟ ಆಗ್ಬಿಟ್ಟದೆ. ಮಾತು ಕೊಡ್ತಾರೆ. ಲಾಸ್ಟ್ ಅಲ್ಲಿ ಅಂತ ಕುತ್ಕೊಂಡೆ, ಅಂಶನಾರ ಬಂದ್ರೆ ಮೇಲೆ ಹೋಗಿ ಕೆಳಗೆ ಬರ್ತೀರಷ್ಟೇ. ನಾನು ಅಂಡೆಲ್ಲ ಹೊಡೆದೋಗುತ್ತೆ. ನಾನು ಮುಂದೆನೆ ಕುತ್ಕೊಂತೀನಪ್ಪ. ಯಾವಾಗ್ಲೂ ಮುಂದೆನೆ ಕುತ್ಕೋತೀರಿ, ಇವತ್ತು ಲಾಸ್ಟ್ ಅಲ್ಲಿ ಕುತ್ಕೊಳ್ಳೋಣ. ಅಂಶ ಬಂದ್ರೆ ಮೇಲಕ್ಕೆ ಕೆಳಗೆ ಬರ್ತೀವಿ. ಜಾಲಿ ನಮ್ಗಂತೂ ವಾಂತಿ ಬರೋಣಾಗುತ್ತಪ್ಪ. ಅಣ್ಣ ಸಾಕು, ಇನ್ನ ರೈಟ್. ಫಸ್ಟ್ ಟಿಕೆಟ್ಗಳು ತಗೊಳ್ರಮ್ಮ ನೀವು, ಆಮೇಲೆ ಪಂಟೋಡ್ಕೊಂಡು ಕುತ್ಕೊಳ್ರು ಅಂತೆ ನೀವು. ಯಾಕಯ್ಯ ಹೆಂಗೈತ್ ಮೈಕ? ಯಾರ ಹತ್ರ ಮಾತಾಡ್ತೀಯ ನೀನು? ಬೇರೆಯವ್ರ ಹತ್ರ ಮಾತಾಡ್ದಂಗ ನನ್ನ ಹತ್ರ ಮಾತಾಡಕ್ ಬರ್ಬೇಡ ನೀನು. ಏನ್ ಪಂಟೋಡ್ಕೊಂಡು ಗಿಟ್ಟಾಡ್ಕೊಂಡಂತೀಯ? ಏನ್ ನಿನ್ ಮನೆ ಸಾಕಿದ್ದೆ? ಏನ್ ನಿನ್ ಮನೇಲಿ ಬಂದು ತಿಂತಾ ಇದ್ರೆ ನನ್ನ? ಏನ್ ನೀನ್ ಸಾಕಿಕ್ಕಿದ್ದೆ ನನ್ನ ಪಂಟೋಡ್ಕೊಂಡು ಕುತ್ಕೊಳಕ? ನೀನ್ ತಂದಾಗ್ತಿರೋದು ನೋಡಿ, ಕುತ್ಕೊಂಡು ಪಂಟೋಡ್ಕೊಂಡು ಕುತ್ಕೊಂಡಿದ್ದೀನಿ ನೋಡು. ನಾಲ್ಗೆಗೆ ಮುಳೆ ನಂಬಿಟ್ಟು ಏನೇನು ಮಾತಾಡಬೇಡ, ಸ್ವಲ್ಪ ಮರ್ವಾದೆ ಕೊಟ್ಟು ಮಾತಾಡು. ನಿನ್ ಕೆಲಸ ಟಿಕೆಟ್ ಕೊಡೋದು. ಟಿಕೆಟ್ ಕೊಟ್ಬಿಟ್ಟು ಆ ಕಡೆ ಹೋಯ್ತಾ ಇರು. ಅದನ್ನ ಬಿಟ್ಟು ಜಾಸ್ತಿ ಎಲ್ಲ ಮಾತಾಡಕ್ ಬರ್ಬೇಡ ನೀನು. ಆಯ್ತು, ಎಲ್ಲಿಗೆ ಹೇಳಿ ಫಸ್ಟು? ಬನಶಂಕರಿ ಕೊಡು 2. ಮೆಂಟೆಕ್ರಿ ಕಡೆ 2. ಆಧಾರ್ ಕಾರ್ಡ್ ತೋರ್ಸಮ್ಮ ಫಸ್ಟು. ಅಲ್ಲಿ ಸುಮ್ಮನೆ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿರ್ತೀರ, ಆಧಾರ್ ಕಾರ್ಡ್ ಕೈಯಲ್ಲಿ ಇಟ್ಕೊಂಡು ನಿಂತ್ಕೊಳಕ್ಕಾಗಲ್ವಾ? ಫಸ್ಟ್ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಟಿಕೆಟ್ ತಗೊಳ್ರಿ ನೀವು. ನಿನ್ನ ಆಧಾರ್ ಕಾರ್ಡು ನಂತವನೇ ಐತೆ ಇರಕ್ಕ, ತಕ್ಕೊಡ್ತೀನಿ. ಅವನೇನೋ ಬೆಳಗ್ಗೆ ಅವ್ರ ಎಂಟು ತಕ ಜಗಳ ಆಡ್ಕೊಂಡ್ ಬಂದ್ಬಿಟ್ಟಾನೇನೋ, ಅದಕ್ಕೆ ಇಲ್ಲಿ ತೀರ್ಸ್ಕೊಂತಾನೆ ಅವ್ರ ಕೋಪಗಳೆಲ್ಲ. ನೋಡು ಇವಾಗ ಹುಡ್ಕಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ತೋರಿಸು ಅಂದ ತಕ್ಷಣ. ಅಯ್ಯೋ ತಗೊಳಪ್ಪ, ನೋಡಪ್ಪ ಬನಶಂಕರಿ 2 ಕೊಡು. ಕೆಲಸ ಫಸ್ಟೇ ಮಾಡೋಕ್ಕೇನು. ತಗೊಳ್ಳಿ, ನಿಮ್ದು ಹೇಳ್ರಮ್ಮ ಟಿಕೆಟ್. ಸರ್ ಮಾರ್ಕೆಟ್ 2 ಕೊಡಿ ಅಂತ ಬಾಯಿ ಮತ್ತಲ್ಲಿ ಹೇಳೋದಲ್ಲ. ಬಸ್ಸು ಫ್ರೀ ಬಿಟ್ಟವ್ರು ತಾನೆ, ಆಧಾರ್ ಕಾರ್ಡ್ ತೋರ್ಸೋಕ್ಕೂ ಕಷ್ಟನಾ ನಿಮ್ಗೆ? ಅಲ್ಲಿ ಮುಂದೆಗಡೆ ಚೆಕಿಂಗ್ ಅವ್ರು ಬಂದ್ರೆ ನನ್ನ ಕೆಲಸ ಹೋಗೋದು, ನಿಮ್ಮ ಕೆಲಸ ಅಲ್ಲ. ಫಸ್ಟ್ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ತಗೊಳ್ಳಿ. ಅಲ್ಲಿವರೆಗೂ ಬಸ್ಸು ಸೈಡ್ಗೆ ಹಾಕ್ಬಿಡ್ತೀನಿ ನೋಡಿ. ಆಮೇಲೆ
ಇವನ್ಕೇನೋ ತುಂಬೆ ಬಂದೈತೆತ್ತು. ಹೆಂಗ್ ಸಾಯ್ತಾನೆ ನೋಡಿ ಅವನು. ಏನೋ ಬೆಳಗ್ಗೆ ಏನು ಹಿಂಗಾಡ್ತಾನೆ ಅವನು. ಇವನ್ ಬಸ್ ಕತ್ಲೇಬಾರ್ದೇನೋ ಹಂಗಾಡ್ತಾನೇನೋ. ಈ ನಡುವೆ ಈ ಕಂಡಕ್ಟರ್ಗಳಿಗಂತೂ ಬಲೆ ದುರಂಕರಗಳಾಗ್ಬಿಟ್ಟವೆತ್ತು. ಇನ್ನು ಫಸ್ಟು ಫುಲ್ಲು ಟಿಕೆಟ್ ಇದ್ರೆ ಅಷ್ಟೇ ಇಷ್ಟ ಹೊಡ್ಕೊಂತಿದ್ರು. ಇವಾಗ ಬರೀ ಹೆಣ್ಣೈಕ್ಳಿಗೆಲ್ಲ ಫ್ರೀ ಬಿಟ್ಬಿಟ್ಟವ್ರೆ. ಏನು ಸಿಗ್ತಾ ಇಲ್ಲೇನೋ, ಅದಕ್ಕೆ ಹಿಂಗೆ ಸಾಯ್ತಾರೆ ಬಾ ಇವು. ಫೋನ್ ತೋರಿಸ್ತಾ ಇದೆಯಲ್ಲಮ್ಮ, ಆಧಾರ್ ಕಾರ್ಡ್ ತೋರಿಸು ಅಂದ್ರೆ ಹಿಂದೆ ನೋಡಿ ಸರ್ ನೀವು. ಅಯ್ಯೋ ಥೂ, ಹೋಗು, ಏನು ಕರ್ಮನ ಏನೋ ನಮ್ದಂತೂ. ಆ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ನಿಮಗೆ? ಆ ಮೊಬೈಲ್ ಕವರಲ್ಲಿ ಇನ್ನೂ ಏನನ್ನು ಇಡ್ತೀರಾ ನೀವು ಹೆಣ್ಮಕ್ಳು? ಆಧಾರ್ ಕಾರ್ಡು ಮನೆ ಬೀಗ ಇಲ್ಲ ಅದರಲ್ಲೇ ಇಟ್ಟಿದೆಯಲ್ಲಮ್ಮ ನೀನು. ಹಾ ಈ ಪ್ರಪಂಚದಲ್ಲಿ ನೀನೊಬ್ಳೆ ಹಿಂಗೇನೋ ಅಥವಾ ಎಲ್ಲರೂ ನಿಂತಾರೋನೇ ಅವರೋ ಏನೋ ಗೊತ್ತಿಲ್ಲ. ಈ ದೇಶಕ್ಕೆ ಮಾದರಿ ನೀವೆಲ್ಲ ಬಿಡ್ರಮ್ಮ. ಮಾರ್ಕೆಟ್ ಕೊಡಿ ಎರಡು. ತಗೋತಾಯಿ. ಮೇಡಮ್ ನೀವೆಲ್ಲಿಗೆ? ಟಿಕೆಟ್ ಹೇಳಿ ಮೇಡಮ್. ಅದೇನು ನಸ್ಕುನಿ ಆಟ ಆಡ್ತಾನೆ ನೋಡಿ ಇವನು ಲೋಪರ್ ನನ್ನ ಮಗ. ಅವ್ರ ಹತ್ರ ಹೋಗ್ಬಿಟ್ಟು ಮೇಡಮ್ ಅಂತಾನೆ. ನಮ್ಮ ಹತ್ರ ಬಂದು ಹೆಂಗೆ ಮಾತಾಡ್ತಾನೆ ನೋಡಿ ನನ್ನ ನಾಯಿ ನನ್ನ ಮಗ. ಸರ್ ಬನ್ಶಂಕ್ರಿ ಅಂದ್ಕೊಡಿ. ತಗೊಳ್ಳಿ ಮೇಡಮ್. ನೋಡು ಹಳೆ ಬಿಕ್ನಾಸಿ ನನ್ನ ಮಗ. ಅವ್ರ ಹತ್ರ ನೋಡು ಕಾರ್ಡೇ ಕೇಳಿಲ್ಲ, ಹಂಗೆ ಕೊಟ್ಬಿಟ್ಟು ಹೋದ. ಇವನ್ಕೇನು ಬಂದಿರೋ ದೊಡ್ಡವಾಗ ನಮ್ಮ ಹತ್ರ ಮಾತ್ರ ಕಾರ್ಡ್ ತೋರ್ಸು ಅಂತ ನಾಯಿ ಆಡಂಗೆ ಆಡ್ಬಿಟ್ಟು ಅಲ್ಲೋಗ್ಬಿಟ್ಟು ನೋಡು ಹೆಂಗೆ ನಸ್ಕುನಿ ಆಟ ಆಡ್ತಾನೆ ಅವ್ರಂಗಿ ನನ್ನ ಮಗ. ಮೇಡಮ್ ನೀವೆಲ್ಲಿಗೆ? ಕ್ರಾಸ್ ಒಂದು ಕೊಡಿ ಸರ್. ತಗೊಳ್ಳಿ ಮೇಡಮ್. ಸರ್ ಇಲ್ಲಿ ಕೂತ್ಕೋಬೋದಾ? ಅಯ್ಯೋ ಕೇಳ್ತಿರಲ್ಲ ಮೇಡಮ್, ಕೂತ್ಕೊಳ್ಳಿ ಬನ್ನಿ. ಥ್ಯಾಂಕ್ ಯು ಸರ್. ಗೌಡ ಲಡ್ಡು ಬಂದು ಬಾಯಿಗೆ ಬಿತ್ತ. ಅಕ್ಕಯ್ಯ ಅಲ್ಲಿ ನಿಮ್ಮ ಯಜಮಾನಪ್ಪ ನೋಡು. ಯಾವ್ದೋ ಯಮ್ಮನ ಹತ್ರ ಅಳಕಿಸ್ಕೊಂಡು ಮಾತಾಡ್ತಾನೆ ನೋಡಿ ನಿಮ್ಮ ಯಜಮಾನಪ್ಪನ. ಮುಂದೆ ಮಗ ನನ್ನ ಮಾನ ಮರ್ವಾದೆ ತೆಗಿಯೋಕೆನೆ ಬರ್ತಾನೆ ನೋಡು. ನನ್ನ ದೊಡ್ಡ ಮಗನ ಕೇಳ್ಬಿಟ್ಟು ನಾಲ್ಕು ಇಕ್ಕರಿಸ್ಬೇಕು ಅಂತ. ಏನು ಬರ್ಬೇಡ ಅಂದ್ರೂ ಬರ್ತಾನೆ ಇರ್ತಾನೆ. ಎಲ್ಲೋದ್ರೂ ಹಿಂದೆಗಡೆ ಬರ್ತಾನೆ ಇರ್ತಾನೆ ಬಾಲ ಥರ. ಮನೇಲಿ ಒಂದು ತವ ಕುಕ್ಕರ್ಸಲ್ಲ ಏನಿಲ್ಲ. ಎಲ್ಲೋದ್ರೂ ಹಿಂದೆ ಬಂದ್ಬಿಡ್ತಾನೆ. ನಾನು ಬರ್ತೀನಿ ಅನ್ಕೊಂಡಿರ್ತಾನೆ. ನನ್ನ ಮಾನ ಮರ್ಯಾದೆ ತೆಗಿಯೋಕೆ ನಾನು ಮನೆಗೆ ಹೋಗ್ಬಿಟ್ಟು ನನ್ನ ಚಿಕ್ಕ ಮಗನ್ಗೆ ಹೇಳಲ್ಲ, ನನ್ನ ದೊಡ್ಡ ಮಗನ್ಗೆ ಹೇಳ್ಬಿಟ್ಟು ನಾಲ್ಕು ಇಕ್ಕರಿಸ್ತೀನಿ ನೋಡು. ಹಂಗೆ ನೋಡಿ ಹೆಂಗೆ ಅಲ್ಕಿಸಿತಾನೆ ನೋಡು. ಹಂಗೆ ಹೋಗ್ಬಿಟ್ಟು ಅಲ್ಲಿ ಉದ್ರಿಸ್ಬಿಡೋಣ ಅನ್ನೋಷ್ಟು ಕೋಪ ಬರ್ತದೆ ನನ್ಕಂತೂ. ಹೋಗ್ಲಿ ಬಿಡಕ್ಕಯ್ಯ, ಆಚೆ ಬಂದಂತಾನೆ ಹಿಂಗಾಡ್ತಾನೆ. ಇನ್ನೇನು ಮನೇಲಿದ್ದಾಗ ಸುಮ್ಕಿರ್ತಾನಲ್ಲ. ಅಯ್ಯ ಸುಮ್ಮನಿರು. ಡೈಲಿ ಸಾಯೋರ್ಗಳವ್ರು ಯಾರು ಅನ್ಕೊಂಡು ನಾನೇ ಸುಮ್ಮನಾಗ್ಬಿಟ್ಟಿದ್ದೀನಿ ಅಷ್ಟೇ. ಮನೇಲಿ ಇದೆ ಬೇಳೆ ಕಳೆ ಅವಂದಂತೂ. ಅಯ್ಯೋ ಮೇಡಮ್ ಎಂತ ಕಾತರ ಮೈ ಮೇಲೇನೆ ಬೀಳ್ತಿದ್ದೀರಾ? ನಾನು ಆಫೀಸ್ಗೆ ಹೋಗ್ತಾ ಇರೋದು. ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗುತ್ತೆ. ನೀವು ಸೀಟ್ ಇದೆ ತಾನೇ, ಸೀಟಲ್ಲಿ ಆರಾಮಾಗಿ ಕುತ್ಕೊಳ್ಳಿ. ಅಯ್ಯೋ ಸಡನ್ ಆಗಿ ಬ್ರೇಕ್ ಕೊಡಿತ್ತು ಇವರೇ, ಅದಕ್ಕೋಸ್ಕರ ಬಿದ್ದಿದ್ದು. ನನಗೆ ನೀವು ಬೇಕಂತ ಏನು ಬಿದ್ದಿಲ್ಲ. ಸೀಟ್ ಇದೆ, ಆದರೆ ನಾನು ನೆಕ್ಸ್ಟ್ ಸ್ಟಾಪ್ ಇಳ್ಕೊಳ್ಳೋದು, ಅದಕ್ಕೋಸ್ಕರ ಅಷ್ಟೇ ನಿಂತ್ಕೊಂಡಿರೋದು. ನೀವ್ಯಾಕೆ ಈ ಥರ ಕಿರ್ಚಾಡ್ತಿದ್ದೀರಾ? ಕಿರ್ಚಾಡ್ತೀರಾ ಇನ್ನೇನ್ರಿ ಮಾಡ್ತಾರೆ? ಆಗ್ಲಿಂದ ನೋಡ್ತಾನೆ ಇದ್ದೀನಿ ಮೈ ಮೇಲೆ ಬೀಳ್ತಾನೆ ಇದ್ದೀರಲ್ಲ. ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ತಿದೆ. ನನ್ನ ಲಿಪ್ಟಿಕ್ ಆಗ್ಲೇ ತಾನೇ ನೀವು ಹಾಕೊಂಡಿದ್ದೀನಿ. ಮತ್ತೆ ನೋಡಿದ್ರೆ ನೀವು ಈ ಥರ ಕೈ ಇದು ಮಾಡಿ ಅದನ್ನು ಕೂಡ ಅಳಿಸಿದ್ರಿ. ನೋಡಿ ಯಾವ ಥರ ಆಗಿದೆ. ನೀವು ಕ್ಲೀನಾಗಿ ನಿಂತ್ಕೊಳ್ಳಿ, ಇಲ್ಲ ಆರಾಮಾಗಿ ಕುತ್ಕೊಳ್ಳಿ ಅಲ್ಲಿ. ಸ್ಟಾರ್ಟ್ ಆಯ್ತಪ್ಪ. ಯಾಕೆ ಆ ಥರ ನೋಡ್ತಾ ಇದ್ದೀರಾ? ಆಗ್ಲಿಂದ ಅಲ್ಕಿಸ್ಕೊಂಡೇ ನೋಡ್ತಿದ್ದೀರಲ್ಲ, ಅಲ್ಲಿ ಮುಚ್ಕೊಳ್ಳಿ. ಏನು ಮೇಡಮ್ ಸೈಲೆಂಟ್ ಆಗಿದ್ದೀನಿ ಅಂದ್ಬಿಟ್ಟು ಇಷ್ಟೊಂದು ರ್ಯಾಶ್ ಆಗಿ ಮಾತಾಡ್ತಿದ್ದೀರಾ? ನಾನೇನು ಬೇಕಂತ ಬಿದ್ದಿಲ್ಲ ಆಯ್ತಾ? ಏನು ಬಿದ್ದಿದ ತಕ್ಷಣ ನಿಮ್ಮ ಮೇಕಪ್ ಏನು ಹಾಳಾಗೋಗಿಲ್ಲ, ಸುಮ್ಮನೆ ಇರಿ. ಮೇಕಪ್ ಹಾಗೇ ಇದೆ. ನಿಮ್ಮ ಕಣ್ಣು, ನಿಮ್ಮ ಮೂಗು, ಆ ಕೆಂಪಾದ ಕೆನ್ನೆ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕನ್ಸುತ್ತೆ. ಅದಕ್ಕೆ ನಾನು ಯಾವತ್ತೂ ಇಂಥ ಬ್ಯೂಟಿಫುಲ್ ಆಗಿರೋ ನೋಡೇ ಇಲ್ಲ. ಅದಕ್ಕೆ ನಿಮ್ಮನ್ನೇ ನೋಡ್ತಾ ಇದ್ದೀನಿ. ನಾನು ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀನಾ? ಥ್ಯಾಂಕ್ ಯು. ಅಲ್ಲೆಲ್ಲೆಲ್ಲೇ ರಸಗುಲ್ಲ ಥರ ಇದ್ದೀರ ರೀ ನೀವು. ಈ ಥರ ಎಲ್ಲ ಹೇಳ್ಬೇಡಿಯಪ್ಪ, ನಂಗೆ ತುಂಬ ನಾಚಿಕೆ ಆಗ್ತಿದೆ. ಮೇಕಪ್ ಕಿಟ್ ಬೇಕಾದ್ರೆ ತಗೊಡ್ತೀನಿ, ಇಲ್ಲೇ ಕುತ್ಕೊಂಡು ಮೇಕಪ್ ಮಾಡ್ಕೊಳ್ಳಿ. ಏನಾರ ಒಂದು ಮಾತು ಏನಾರ ಜಾಸ್ತಿ ಹೇಳಿದ್ರೆ ಕೆನ್ನೆಗೆ ಬಾರಿಸ್ತೀನಿ. ಹಂಗೆ ಕರೆಕ್ಟಾಗಿ ಮಾತಾಡ್ರಿ. ನೀವೇನು ಮೇಕಪ್ ಕಿಟ್ ತಗೊಳೋದು? ನಾನೇನು ಬಂದಿನಿ ಮತ್ತೆ ಕೇಳಿದ್ದೀನ ತಗೊಡಿ ಅಂದ್ಬಿಟ್ಟು. ನೀವು ತಾನೇ ಮೇಕಪ್ ಹಾಳಾಗೋಗಿದೆ ಅಂತ ಇರೋದು, ಅದಕ್ಕೋಸ್ಕರ ತಗೊಡ್ತೀನಿ. ಹಾಕೊಂಡು ಬಳ್ಕೊಂಡು ಕೂತ್ಕೊಳ್ಳಿ ಇಲ್ಲೇ. ಬಳ್ಕೊಂಡು ಕುತ್ಕೋ? ಏನದು ಮಾತು? ಕರೆಕ್ಟಾಗಿ ಮಾತಾಡಿ. ಸ್ವಲ್ಪನೂ ಸೆನ್ಸ್ ಇಲ್ದಿರ ಮಾತಾಡಬೇಡಿ. ಮೈ ಮೇಲೆ ಬಿದ್ದಿದ್ದು ನೀವು ಮತ್ತೆ ತಿರ್ಗಿಸಿ ನನಗೆ ಮಾತಾಡ್ತೀರಾ? ಸ್ವಲ್ಪನಾದ್ರೂ ಮ್ಯಾನೇಜ್ ಇದೆಯೇನ್ರಿ ನಿಮಗೆ? ಸುಮ್ಮನಿರ್ರಮ್ಮ, ಹೊಡೆದಾಡ್ಬೇಡ್ರಿ. ಅಲೋ ಮೇಡಮ್, ನಿಮ್ದು ಇನ್ನೂ 2 ಸ್ಟಾಪ್ ಇದೆ ಅಷ್ಟೇ. ಅದಕ್ಕಿಂತ ಈ ಥರ ಜಗಳ ಮಾಡ್ತಿದ್ದೀರಾ? ಮೇಡಮ್ ನೀವು ಕೂತ್ಕೊಳ್ಳಿ. ಎಂತಕ್ಕೆ ನಿಂತ್ಕೊಂಡಿದ್ದೀರಾ? ಬ್ರೇಕ್ ಏನಾದರೂ ಹೊಡೆದ್ರೆ ಸರಿಯಾಗಿ ಬಾಕ್ಲಲ್ಲಿ ಆಚೆ ಹೋಗಿ ಬೀಳ್ತೀರಾ ಅಷ್ಟೇ. ಕೂತ್ಕೊಳ್ಳಿ ಫಸ್ಟು. ಅಣ್ಣ ನೀನು ಫಸ್ಟು ಡೋರ್ ಹಾಕೋಣ. ಥೂ ಏನ್ರಮ್ಮ ನಿಮ್ಮದು? ಸುಮ್ಮನೆ ಕುತ್ಕೊಳ್ರಮ್ಮ, ಇಲ್ಲಾಂದ್ರೆ ಬಸ್ಸು ಸೈಡ್ಗೆ ಹಾಕ್ಬಿಡ್ತೀನಿ ಅಷ್ಟೇ. ನಾನಂತೂ ಮುಂದೆ ಹೋಗಲ್ಲ ನೋಡ್ರಿ. ಆಮೇಲೆ ಮ್ಯಾನೇಜ್ ಗಿನೇಸ್ ಅಂದ್ರೆ ಸರಿ ಇರಲ್ಲ ಕಣ್ರಿ. ನಾನೇನು ಬೇಕು ಅಂತ ಬಿದ್ದಿದ್ದೀನಾ? ಹೇಳ್ತದೆ ಅಂತಾನೆ. ಏನು ನೀವು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಏನ್ರಿ ನಿಮ್ಮ ಮಾತುಗಳು? ಏನು ನಿಮ್ಮ ಮೇಕಪ್ ಹಾಳಾಗೋಯ್ತಾ? ಬನ್ರಿ ಪಾರ್ಲರ್ಗೆ ಕರ್ಕೊಂಡು ಹೋಗ್ತೀನಿ. ಅದೆಷ್ಟು ಮೇಕಪ್ ಮಾಡಿಸ್ಕೊಂತೀರಾ ಮಾಡಿಸ್ಕೊಳ್ರಿ. ನಾನೇನು ಗತಿ ಕಟ್ಕೊಂಡು ನಿನ್ನ ಹತ್ರ ಬಂದಿದ್ದೀನಿ. ನಾನು ಕರ್ಕೊಂಡೋಗಿ ಅಂದ್ಬಿಟ್ಟು ಪಾರ್ಲರ್ಗೆ ಕ್ಲೀನಾಗಿ ನಿಂತ್ಕೊಳ್ಳೋಕೆ ಬರಲ್ಲ, ಏನಿಲ್ಲ, ನನಗೆ ಮಾತಾಡ್ತೀರಾ?
ಶಾರದಕ್ಕ ನೀನ್ ಫಸ್ಟ್ ಈ ಜಗಳ ಬಿಡು. ಅಲ್ಲಿ ನಿಮ್ಮ ಯಜಮಾನಪ್ಪ ನೋಡು, ಆ ಹುಡುಗಿ ಜೊತೆ ಏನೇನೋ ಮಾತಾಡ್ತಾವನೆ. ಅಯ್ಯೋ ಸುಮ್ಕಿರಮ್ಮಿ, ನಮ್ಮ ಯಜಮಾನಪ್ಪನ್ ಯಾವಾಗ ನಾನು ನೋಡಿರೋದೆ. ಸುಮ್ಕಿರು, ಈ ಜಗಳ ನೋಡು, ಈ ಜಗಳ ಮಿಕ್ಸ್ ಮಾಡ್ಕೋಬೇಡ ನೀನು. ಸುಮ್ಕಿರು, ಮೊದಲು ಜಗಳ ಇಂಪಾರ್ಟೆಂಟು. ಹಾ ಸರಿ ಆಯ್ತು ಕಣಕ್ಕ. ಏನ್ರಿ ಕಂಡಕ್ಟರ್, ಸುಮ್ಮನೆ ನಿಂತ್ಕೊಂಡು ನೋಡ್ತಾನೆ ಇದ್ದೀರಲ್ರಿ, ಇಂಥವ್ರನ್ನೆಲ್ಲ ಏನ್ ತಿಕ್ರಿ ಬಸ್ಸಲ್ಲಿ ಹತ್ತಿಸ್ಕೊಂತೀರಾ? ಏಂತ ಬಸ್ಸಲ್ಲಿ ಹತ್ತಿಸ್ಕೊಂತೀರಾ ಅಂದ್ರೆ ಇದೇನು ಅವ್ರ ಅಪ್ಪಂದ ಬಸ್ಸು ಇಲ್ಲ ನಿಮ್ಮಪ್ಪಂದ ಬಸ್ಸು? ನಮ್ಮಪ್ಪನ ಸುದ್ದಿ ಬರ್ತೇನೆ ನೀನು. ಅಯ್ಯೋ ಶಾರದಕ್ಕ, ಇದೇನೆ ಇದು, ಇವ್ರು ಹೊಡೆದಾಡ್ಕೊಂಡೆ ನಿಂತ್ಕೊಂಡ್ರಲ್ಲ. ನನಗೆ ಹೊಡಿತೇನೆ, ತಗೋ. ಮೋ ನೀವೇನ್ರಮ್ಮ ಅಲ್ಕಿಸ್ಕೊಂಡಿದ್ದೀರಾ? ಬಂದ್ ಬಿಡಿಸ್ರಮ್ಮ ಅವ್ರನ್ನ. ಏ ಬಿಡ್ರಮ್ಮ, ಬಿಡ್ರಿ. ಅಣ್ಣ ನೀವು ಅಲ್ಲೇ ಕೂತ್ಕೊಂಡು ಬಿಡ್ರಮ್ಮ, ಬಿಡ್ರಿ ಅಂದ್ರೆ ಬಿಟ್ಬಿಡ್ತಾರ? ಬಂದು ಬಿಡಿಸ್ರಮ್ಮ. ಇವತ್ತು ನೀನು ಬಿಡೋಲ್ಲ ಕಣ. ಆನಂದ ಪರಮಾನಂದ ಪರಮಾನಂದ. ನನಗೆ ಹೊಡಿತೀಯಾ? ತಗೋ ತಗೋ ಲೋಫರ್ ತಗೋ. ಏ ಬಿಡ ಚಪ್ರಿ. ನೀನ್ ಚಪ್ರಿ, ನಿಮ್ಮಮ್ಮ ಚಪ್ರಿ, ನೀನೇನು ದೊಡ್ಡ ಚಪ್ರಿ ಇದ್ದಂಗಿದ್ಯಾ. ನನಗೆ ಚಪ್ರಿ ಅಂತೀನಿ, ದೊಡ್ಡ ಚಪ್ರಿ ನೀನು. ನೀವೇನ್ರಮ್ಮ ಅವ್ರು ಅಷ್ಟೊಂದು ಕುತ್ಕೆ ಮೇಲೆ ಕಾಲಿಕೊಂಡು ಜಗಳ ಆಡ್ತಾರೆ, ಅವ್ರಿಗೇನು ಸತ್ತೇ ಹೋಗ್ಬಿಡ್ತಾರೇನೋ. ಬಿಡ್ಸ್ರಮ್ಮ ಹೋಗ್ಬಿಟ್ಟು. ಡ್ರೈವರ್ ಅಣ್ಣ ಆ ಸ್ಟೇಷನ್ ಹತ್ರ ಹಾಕೋಣ, ಇವ್ರು ನಿಲ್ಸ್ಬಿಟ್ಟು ನಾವು ಹೋಗೋಣ ಸುಮ್ಮನೆ. ಏ ಬಿಡ್ರಮ್ಮ ಸುಮ್ಮನೆ, ಎದ್ ಬನ್ರಮ್ಮ ಈ ಕಡೆ. ನಿಮ್ಮಿಂದ ನಮಗೆ ಲೇಟ್ ಆಗುತ್ತೆ, ಎದ್ ಬನ್ನಿ ಈ ಕಡೆ. ಈ ಕಂಡಕ್ಟ್ರನ್ನ ನೀನು ಆ ಹುಡುಗಿನ ಇಟ್ಕೊ, ನಾನು ಈ ಹುಡುಗಿನ ಇಟ್ಕೋತೀನಿ, ಬಿಡಿಸ್ಬಾ ಇಲ್ಲಿ. ಬಾರಮ್ಮ ಈ ಕಡೆ, ಎದ್ ಬಾ ಈ ಕಡೆ. ಆಗಿದಾಗೋಯ್ತು, ಬಾ ಈ ಕಡೆ. ಇರಿ ಸರ್, ಇವತ್ತು ಬಿಡೋದೇ ಇಲ್ಲ ನಾನು. ಇರಿ, ನನಗೆ ಏನೇನೋ ಅಂತಾಳೆ, ಇರಿ ನೀವು. ನಿನ್ನೂ ಬಿಡಲ್ಲ ಕಣೆ ನಾನು, ನಿನ್ನೂ ಬಿಡಲ್ಲ ನಾನು. ನೀನು ಫಸ್ಟ್ ಗಾಡಿ ಸೈಡ್ಗೆ ಹಾಕೋಣ ನೀನು. ಥೂ, ಡೈಲಿ ಹೆಣ್ಮಕ್ಳದ್ದು ಇದೇ ಕತ್ತಾಯ್ತು ಹೋಗಪ್ಪ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಕಾಸು ಕೊಟ್ಟು ಓಡಾಡೋ ಬಸ್ಸು, ಎಣ್ಣೆ ರೇಟು ಕಡಿಮೆ ಕೂಡ ಇತ್ತು. ನಾವು ಕೈಗೆ ಓಟಾಕಿ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲು ಹೇಳ್ಕೊಂಡಿದ್ದೀವಿ. ಈ ವೇದಾಂತ ಎಲ್ಲ ಬಿಟ್ಬಿಟ್ಟು ಬಂದು ಬಿಡ್ಸಮ್ಮ ನೀನು. ಆಗಲ್ಲ ಕಣಯ್ಯ, ಅವ್ರು ಕಿತ್ತಾಡ್ತಾರದು ಅವರೇ ಎದ್ದೊಳ್ತಾರೆ. ನಿನ್ ಕ್ಯಾಕ್ ಸುಮ್ಕಿರು ನೀನು. ನೀನು ನೋಡ್ಕೊಂಡು ಸುಮ್ಮನೆ ನಿಂತ್ಕೊಳೋದು ನೋಡಿ ನೀನು. ಏನ್ ಹೆಣ್ಮಕ್ಳು ಏನು ಜಗಳ ಅಂದ್ರೆ ಬಿಡ್ಸಕ್ ನೋಡಲ್ಲ, ಇನ್ನು ಆಡ್ಲಿ ಅನ್ಬಿಟ್ಟು ಖುಷಿಯಾಗಿ ನಿಂತ್ಕೊಂಡು ನೋಡ್ತಾವ್ರೆ. ನಡಿಯಮ್ಮ ನಡಿಯಮ್ಮ, ನಿನ್ನ ಬಸ್ ಸ್ಟಾಪ್ ಬಂತು, ನಡಿ ನಡಿ ನಡಿ, ಇಳಿ ನಡಿ ನೀನು ಫಸ್ಟ್. ಇದೇ ಕಣೆ ನಿನಗೆ, ಇದೆ ನೋಡ್ಕೊಂತೀನಿ ನಿನ್ನ. ಡೈಲಿ ಇದೇ ಬಸ್ಸಲ್ಲೇ ನಾನು ಓಡಾಡೋದು. ಸಿಕ್ಕಿಯಾ ನೀನು ನನ್ನ ಕೈಗೆ? ನೋಡ್ಕೊಂಡಿರು, ನನ್ನ ಕೆಲಸಕ್ಕೆ ಟೈಮ್ ಆಗಿದೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನೋಡ್ಕೊಂಡಿರೋ ನೀನು ಮಾಡ್ತೀನಿ. ಪುಣ್ಯಾತ್ಮ ಪುಣ್ಯಾತ್ಮ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಚಿನ್ನ, ಲವ್ ಯು ಚಿನ್ನ, ಥ್ಯಾಂಕ್ ಯು ಚಿನ್ನ. ಸಾಕು ನೀವು ನಗ್ದಿದ್ದು. ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ಇನ್ನೊಬ್ರು ಜಗಳಾಡ್ತಿದ್ದು ಅಷ್ಟೊಂದು ಖುಷಿಯಾಗಿದ್ದೀರಲ್ಲ ನೀವು. ಅಯ್ಯಲ್ಲೋ ಅಪ್ಪರ ಮುಂಡೆ, ನಿಂಗೆ ನಾವೇನು ಜಗಳಾಡು ಅಂತ ಹೇಳಿದ್ರಾ? ಹ್ಞೂ ಕಣಮ್ಮಿಯ, ನಾವು ನೋಡ್ತೀವಿ. ಏನಿವಾಗ ನಿನ್ಗೆ? ಹೌದು, ನಗ್ಬೋಲೆ ಸಂತೋಷ ಆಯ್ತು. ನಿನ್ಕೇನೀಗ? ನಿನ್ ಮೇಕಪ್ ಹಾಳಾಗೋಗ್ಬಿಡ್ತಂದ್ರೆ, ಮೇಕಪ್ ಹಾಳಾಗೋಗ್ಬಿಡ್ತದೆ ಅಂದೆ. ನಿನ್ ಮುಸುಡಿಗೆ ಮೇಕಪ್ ಬೇರೆ ಕೇಳು. ಅಯ್ಯೋ ಬನ್ನಿಮ್ಮ, ಇವಾಗ ನೀವು ಬೇರೆ ಸ್ಟಾರ್ಟ್ ಮಾಡಬೇಡಿ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಸರ್ ದಿಸ್ ಇಸ್ ಟೂ ಮಚ್ ಸರ್. ಬಸ್ಸಲ್ಲೇ ಬರಬಾರ್ದಪ್ಪ, ಅದರಲ್ಲೂ ಇಂಥ ಈಡಿಯಟ್ಸ್ ಇರೋ ಕಡೆ ಎಲ್ಲ ಬರಲೇಬಾರ್ದು. ನಿಲ್ಲಿಸಿ ಸರ್ ಬಸ್ನ, ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ಅಯ್ಯೋ ಕಿತ್ತದ ಮುಂಡೆ ನಿಂತ್ಕೊಂಡು ಹಿಂಗೆ ಮಾಡ್ತೀನಿ. ಹೆಂಗೆ ಕೊಡೈತಳು ನೋಡಿ ಮಂಗ್ ಮುಂಡೆದು. ನಿಂತ್ಕೊಳ್ಳಲೇ.